ಇದಕ್ಕಿಂತ ಒಂದು ವರ್ಸ್ಟ್ ಬಿರಿಯಾನಿ ನನ್ನ ಲೈಫಲ್ಲಿ ನಾನು ತಿಂದಿಲ್ಲ. ಅದಕ್ಕೆ ನಾವು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೇವೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹೆಲೋ ಅಂತ ಸುಜಿತ್ ಶಾರುಖ್, ನೀವು ನೋಡಿರೋ ಗಲಿ ಫುಡ್ಸ್ 5 ಸ್ಟಾರ್ ರೇಟೆಡ್ ಬಿರಿಯಾನಿ ಸ್ಪಾಟ್ಸ್ನ ವಿಸಿಟ್ ಮಾಡಿ ಅಲ್ಲಿನ ಬಿರಿಯಾನಿ ಟ್ರೈ ಮಾಡಿ ನಿಮಗೆ ಹೇಗಿದೆ ಅಂತ ತಿಳಿಸ್ತೀನಿ. ಫಸ್ಟ್ ಜಾಗ ಆಂಬೂರ್ ಬಿರಿಯಾನಿ. ಆಂಬೂರ್ ಬಿರಿಯಾನಿನ ಅಲ್ಲ ಗುರು, 5 ಸ್ಟಾರ್ ರೇಟೆಡ್ ಅದಕ್ಕೂ 5 ಸ್ಟಾರ್ ಬ್ಯಾಂಗ್ಳೂರ್ ಬಿರಿಯಾನಿ, ಅದಕ್ಕೂ 5 ಸ್ಟಾರ್ ಕೊಡ್ತಾರೆ. ಇದಕ್ಕೂ ಆಯ್ತಾ? ಈ ಸುತ್ತಮುತ್ತ ನೋಡಿ ಬ್ರೋ, ಇದೊಂದೇ ಬ್ರೋ ಬೆಸ್ಟ್ ಹೋಟೆಲ್. ನೋಡಿ ಅಲ್ಲಿ ಜನ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟು ಜನ ಕಾಯ್ತವ್ರೆ. ಫಸ್ಟ್ ಸ್ಪಾಟಲ್ಲಿ ಬಂದು ಸ್ಪೆಷಲ್ ಬಂದು ಇವರ ಮಟನ್ ಬಿರಿಯಾನಿ ಅಂತೆ. ಸೊ ಇಲ್ಲಿ ಬರೋರೆಲ್ಲ ನೀವು ಮಟನ್ ಬಿರಿಯಾನಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಅಂತ ಅವ್ರೆ. ಇನ್ನೊಂದು ಅರೋಮ ಘಮ ಘಮ ಅಂತ ಐತೆ, ಇಲ್ಲಿವರೆಗೆ ಬರ್ತೈತೆ. ನಾವು ಕೈಯಲ್ಲಿ ಚಿಕನ್ ಬಿರಿಯಾನಿ ಇಟ್ಕೊಂಡಿದ್ದೀವಿ, ಆದ್ರೂ ಮಟನ್ ಬಿರಿಯಾನಿ ಸ್ಮೆಲ್ ಬರ್ತೈತೆ. ಬಟ್ ಫಸ್ಟ್ ಸ್ಪಾಟ್ ಬಂದಿರೋದು ಲೈಕ್ ಒಂದು ಸ್ಟ್ರೀಟ್ ಫುಡ್ ವೇ ಅಲ್ಲಿ ನಾವು ಇದನ್ನ ಸೇರಿಸ್ಕೋಬಹುದು ಅಲ್ವಾ. ಇದರ ರೇಟ್ ಬಂದು 110 ರೂಪಾಯಿ ಚಿಕನ್ ಬಿರಿಯಾನಿ. ಓಕೆನಾ? ಅದೇ ವರ್ತ್ ಇಲ್ವಾ ಅನ್ನೋದು ಇವಾಗ ಟೇಸ್ಟ್ ಮಾಡಿ ಹೇಳ್ಬೇಕು. ಸುಮಾರು ವರ್ಷದಿಂದ ಇದಾರಂತೆ, ಆಲ್ಮೋಸ್ಟ್ ನಿಯರ್ಲಿ 10 to 15 years 20 years ಸಮಥಿಂಗ್ ಈ ಅಂಗಡಿ ಇರೋದು. ಆ್ಯಂಡ್ ಕ್ರೌಡ್ ನೋಡಿ ನೀವು ಲೆಕ್ಕ ಮಾಡ್ಕೋಬೋದು ಹೇಗಿರುತ್ತೆ ಎತ್ತ ಅಂತ. ಬಟ್ ನನ್ನ ಪ್ರಕಾರ ಈ ಬಿರಿಯಾನಿ ಎಲ್ಲಿನ ಗೊತ್ತಾ, ಟೇಸ್ಟ್ ಐತೆ, ಬಟ್ ಏನು ಗೊತ್ತಾ, ಲೈಟಾಗಿ ಕೈ ಫೀಲ್ ಹೊಡಿತೈತೆ ಇವತ್ತು. ಅದೆಂತಕ್ಕೂ ಗೊತ್ತಿಲ್ಲ ನನಗೆ, ಎಲ್ಲ ದಿವಸ ಹಿಂಗೆ ಇರುತ್ತಾ, ಇವತ್ತು ಮಾತ್ರ ಲೈಟಾಗಿ ಹಂಗಂತ ನನಗೆ ಗೊತ್ತಿಲ್ಲ. ಬಟ್ ಕಾಸ್ಟ್ ವೈಸು ಇದು ಖಂಡಿತ ವರ್ತು. ಒಂದು 110 ರೂಪಾಯಿ 100 ರೂಪಾಯಿ ಕೊಟ್ಟು ಒಂದು ಬಿರಿಯಾನಿ ತಿಂತೀರಾ ಅಂತಂದರೆ ದಿಸ್ ಇಸ್ ಫೈನ್. ಆ್ಯಂಡ್ ಇದೇ ರೀತಿ ಸುಮಾರು ಬಿರಿಯಾನಿ ಜಾಗ ನಮ್ಮ ಬೆಂಗಳೂರಲ್ಲಿ ಐತೆ. ಅದು ಆಂಬೂರ್ ಬಿರಿಯಾನಿ ಅಂತಾನೆ ಬೇಜಾನ್ ಜಾಗ ಸರ್ವ್ ಮಾಡ್ತಾರೆ. ಈ ಸ್ಪಾಟಿಗೆ ರಿವ್ಯೂಸ್ ಬಂದು ಒಂದ್ ಕಡೆ ಬೆಸ್ಟ್ ಬಿರಿಯಾನಿ ಸ್ಪಾಟ್ ಇನ್ ಕೋರಮಂಗಲ, ಬೆಸ್ಟ್ ಆಂಬೂರ್ ಬಿರಿಯಾನಿ ಇನ್ ಕೋರಮಂಗಲ, ಬೆಸ್ಟ್ ಆಂಬೂರ್ ಬಿರಿಯಾನಿ ಎಂಟೈರ್ ಬ್ಯಾಂಗ್ಳೂರ್, ಈ ತರ ಬಂದೈತೆ. ಮಸಾಲೆ ವೈಸು ಮಸಾಲೆ ಕಡಿಮೆ ಐತೆ, ಮಸಾಲೆ ಅತಿ ಹೆಚ್ಚವಾಗಿಲ್ಲ. ಆ್ಯಂಡ್ ಇಲ್ಲಿ ಬರೋರು ಮಟನ್ ಬಿರಿಯಾನಿ ಟ್ರೈ ಮಾಡಿ ಅಂತಾರೆ. ಮೋಸ್ಟ್ಲಿ ಮಟನ್ ಬಿರಿಯಾನಿ ಟ್ರೈ ಮಾಡಿದ್ರೆ ವರ್ತ್ ಇರಬಹುದು. ಯಾ, ಔಟ್ ಆಫ್ 5 ಐ ಕ್ಯಾನ್ ಗಿವ್ 3.5. ನೀನೆಷ್ಟು ಕೊಡ್ತೀಯ ಮಚ್ಚ? ನಾನು 4 ಕೊಡ್ತೀನಿ. ನೆಕ್ಸ್ಟ್ ಸ್ಪಾಟ್ ಬಂದು ಮನೀಸ್ ದಮ್ ಬಿರಿಯಾನಿ. ಇಲ್ಲಿ ನೀವು ಬಂದಿರೋದು ಬಂದು ಮನೀಸ್ ದಮ್ ಬಿರಿಯಾನಿ. ಇಲ್ಲಿನ ಟೇಸ್ಟ್ ಚೆನ್ನಾಗಿರುತ್ತಂತೆ, ಆಂಬಿಯನ್ಸ್ ಚೆನ್ನಾಗಿರುತ್ತಂತೆ. ಆ್ಯಂಡ್ ನೆಕ್ಸ್ಟ್ ಕಂಪೇರ್ ಟು ಅದರ್ ಇಟ್ ಈಸ್ ಗುಡ್. ಆಮೇಲೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಟು ಹ್ಯಾವ್ ಬಿರಿಯಾನಿ ಅಂತ ಮಚ್ಚ. ಐ ವೆಂಟ್ ಮನಿ ದಮ್ ಬಿರಿಯಾನಿ ಅಟ್ ದ ರೆಚಸರ್ ಔಟ್ಲೆಟ್. ಐ ಮಸ್ಟ್ ಸೇ ಇಟ್ಸ್ ಹೆವೆನ್ಲಿ ಎಕ್ಸ್ಪೀರಿಯನ್ಸ್. ಹೆವೆನ್ಲಿ ಅಂದರೆ ನೀವು ಬೇರೆ ಏನೋ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಅದು ಮಾತ್ರ ಅಲ್ಲ, 1 ಸ್ಟಾರ್ ರೇಟೆಡ್ ಐತೆ. ನಾವು ಸ್ಲೋ ಆಗಿ ಎಂತಕ್ಕೆ ಮಾತಾಡ್ತೀವಿ ಅಂತಂದರೆ ಕ್ರೌಡ್ ಜಾಸ್ತಿ ಇದೆ, ನಾವು ಮಾತಾಡಿ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಅದಕ್ಕೆ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ಐ ವೆಂಟ್ ಟು ದಿಸ್ ರೆಸ್ಟೋರೆಂಟ್ ಬೈ ಸೀಯಿಂಗ್ ಗೂಗಲ್ ರಿವ್ಯೂಸ್. Honestly speaking, it's worst ever biryani I ate. Biryani is not cooked well and taste is average. ಹೌದಾ? ನೋಡೋಣ ಬ್ರೋ, ಇವಾಗ ಲೆಟ್ಸ್ ಸಿ. ಅದಕ್ಕೆ ಬಂದಿರೋದನ್ನು ಟೇಸ್ಟ್ ಮಾಡೋಣ ಅಂತಾನೆ. ಆಮೇಲೆ ಇನ್ನೊಬ್ರು ಬಂದು ಐ ಆರ್ಡರ್ಡ್ ಫ್ರಮ್ ಸ್ವಿಗ್ಗಿ 2 ಐಟಮ್ ಬಟ್ ಸೆಂಡೆಡ್ ಓನ್ಲಿ 1 ಐಟಮ್. ಓಕೆ, ಸ್ವಿಗ್ಗಿ ಅವ್ರು ತಿನ್ಕೊಂಡ್ಬಿಟ್ರೆ ಏನೋ ಗೊತ್ತಿಲ್ಲ ಪಾಪ ಅವ್ನಿಗೆ. ಅದು ಹೇಳೋಕ್ಕಾಗಲ್ಲಪ್ಪ, ಅದು ನಾವು ಅವ್ರ ಮೇಲೂ ಇಲ್ಲ ಇವ್ರ ಮೇಲೂ ಹೇಳೋಕ್ಕಾಗಲ್ಲ. ಇನ್ನೊಂದು ನೋಡು, ವೆರಿ ಡಿಸಪಾಯಿಂಟೆಡ್. ಐ ವೇಟೆಡ್ an hour to get delivery, to deliver the biryani. ಜೀರಾ ಸಾಂಬಾರ್ ರೈಸ್, ಇನ್ನೊಂದು ಬಾಸ್ಮತಿ ರೈಸ್. ಸೊ ನಾವು ಬಂದು ಬಾಸ್ಮತಿ ತೊಗೊಂಡಿದ್ದೀವಿ. ಸೊ ರೈಸ್ ಟೆಕ್ಸ್ಚರ್ ಈ ಥರ ಐತೆ. ಲೆಟ್ಸ್ ಗೋ ಫಸ್ಟ್ ಬೈಟ್. ಒಟ್ಟು ಇದು ಹೈದರಾಬಾದ್ ಇಲ್ಲ ತಾನೆ, ಇವ್ರದ್ದೇ ಮಸಾಲೆ. ಪೀಸು ಟೆಂಡರ್ ಆಗೈತೆ, ಬಟ್ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದೆ ನಾನು ಪೀಸಲ್ಲಿ. ಮಸಾಲೆ ಜಾಸ್ತಿ ಇದೆ ರೈಸಲ್ಲಿ. ಒಂದೊಂದು ಟೈಮ್ ಒಂದೊಂದು ಥರ ಟೇಸ್ಟ್ ಕೊಡ್ತಾರೆ. ಮೋಸ್ಟ್ಲಿ ಜೀರಾ ಸಾಂಬಾರ್ ರೈಸ್ ತೊಗೊಂಡ್ರೆ ಚೆನ್ನಾಗಿರ್ತಿತ್ತೇನೋ ಅದು ನನಗೆ ಗೊತ್ತಿಲ್ಲ. ಬಟ್ ನಾವು ತೊಗೊಂಡಿದ್ದು ಬಾಸ್ಮತಿ ರೈಸ್ ತೊಗೊಂಡ್ವಿ. ವಾಟ್ ಐ ಫೀಲ್ ಇಸ್ ಲೈಟಾಗಿ ಟ್ಯಾಂಗಿ ಆಗೈತೆ, ಮೈಲ್ಡ್ ಸ್ವೀಟ್ನೆಸ್ ಐತೆ, ಮಸಾಲೆ ಅತಿ ಹೆಚ್ಚವಾಗೈತೆ. ಸೇರುವಾಗ್ಬಿಡ ನನಗೆ. ನಾವು ಸುಮಾರು ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ ಈ ಬಿರಿಯಾನಿಗೋಸ್ಕರ. ಬಟ್ ಒಬ್ಬೊಬ್ಬರು ಒಂದೊಂದು ಥರ ಹಾಕೋರೆ, 20 ನಿಮಿಷ ಮೇಲೆ ನಾವು ವೆಯ್ಟ್ ಮಾಡಿದ್ವಿ ಅಂತ. ನಾವು ಬಂದಿದ್ದ ಟೈಮ್ ಏನೋ ಕರೆಕ್ಟಾಗಿ ನಮಗೆ ಸರ್ವ್ ಮಾಡೋವ್ರೆ. ಸೇರೋ ಅಷ್ಟೇ ಹಕ್ಕತ್ತು ಅಂತ ಆ ಥರ ಇಲ್ಲ. ಆ್ಯಂಡ್ ಮನೀಸ್ ದಮ್ ಬಿರಿಯಾನಿಗೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಜಾಗ. ನಮ್ಮ ನೆಕ್ಸ್ಟ್ ಸ್ಪಾಟ್ ಬಂದು ನೀವು ಮೋಸ್ಟ್ ಅವೇಟೆಡ್ ಆಗಿರ್ತೀರಾ, ಈ ಜಾಗನ ಖಂಡಿತ ಲೈಕ್ ವಿಸಿಟ್ ಮಾಡಿ ಬ್ರೋ ಅಂತ. ಸೊ ಆ ಥರ ಒಂದು ಜಾಗನೇ ಮೇಘನಾ ಫುಡ್ಸ್. ಬಿರಿಯಾನಿ ಭಾಳ ಫೇಮಸ್ಸು. ಈ ಮೇಘನಾಗೂ ನಾಗಾರ್ಜುನಾಗೂ ಒಂದು ಕಾಂಪಿಟೇಷನ್ ಐತೆ. ಎರಡು ಆಂಧ್ರನೇ. 2ರಲ್ಲೂ ಚಿಕನ್ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಹೇಳೋರೆ. ಆ್ಯಂಡ್ ಈಗ ರಿವ್ಯೂ ಸ್ವಲ್ಪ ನೋಡ್ಕೊಳ್ಳೋಣ. ಒಬ್ರು ರಿವ್ಯೂ ಹಾಕೋರೆ, ಇಫ್ ಯು ಆರ್ ಬಿರಿಯಾನಿ ಲವರ್ ದೆನ್ ಪ್ಲೀಸ್ ಗೋ ಫಾರ್ ಇಟ್. ಇನ್ನೊಬ್ರು, ವಿ ಆರ್ಡರ್ಡ್ ಪನ್ನೀರ್ ಬಿರಿಯಾನಿ, ಇಟ್ ಟೇಸ್ಟ್ ಸೂಪರ್. ರೈಸ್ ವಾಸ್
ಪರ್ಫೆಕ್ಟ್ಲಿ ಫ್ಲೇವರ್ಡ್ ಅಂತ. ಓಕೆ ಆ್ಯಂಡ್ ಇದು ನಮ್ಮ ತಕ್ಕಂಗೈತೆ ವೆರಿ ಫೇಮಸ್ ಆ್ಯಂಡ್ ಕಾಸ್ಟ್ಲಿ ಬಿರಿಯಾನಿ. ಇದರಲ್ಲೂ ಒಂದು ರೇಟಿಂಗ್ ಕೊಟ್ಟವ್ರು ಇದ್ದಾರೆ. ಒಬ್ರು ಐ ರಿಯಲಿ ರೆಕಮೆಂಡ್ ಅಂತ ಹಾಕಿದ್ರ, ಇನ್ನೊಬ್ರು ನೋಡು ಐ ರಿಯಲಿ ಡೋಂಟ್ ರೆಕಮೆಂಡ್ ಇಟ್ ಆಲ್. ಬಿರಿಯಾನಿ ವಾಸ್ ಲಿಟಲ್ ಡ್ರೈ ಅಂತೆ. ಆ್ಯಂಡ್ ಇನ್ನೊಬ್ರು ಹಾಕವ್ರೆ ಕಾಸ್ಟ್ಲಿಯೆಸ್ಟ್ ಬಿರಿಯಾನಿ ಅಲ್ಲ, ಕಾಸ್ಟ್ಲಿಯೆಸ್ಟ್ ಬಿರಿಯಾನಿ. ಗುಡ್ ರೇಟಿಂಗು ಇದೆ, ಬ್ಯಾಡ್ ರೇಟಿಂಗು ಇದೆ. ಸೊ ಈಗ ನಮ್ಮ ರೇಟಿಂಗ್ ಏನಂತ ನೋಡೋಣ. ಇಂಥವನಿದ್ರೆ ಏನು ಮಾಡ್ತಾನೆ ಗೊತ್ತಾ, 1 ಸ್ಟಾರ್ ರೇಟಿಂಗ್ ಕೊಡ್ತಾನೆ. ಕೊಟ್ಟಿದ್ಯಾ ಇಲ್ಲ ನಿಮ್ಮ ಲೈಫಲ್ಲಿ ಇಲ್ಲಿವರೆಗೆ ನೀನು? ಕೊಟ್ಟಿದ್ಯಾ? ಸೊ ಇಲ್ಲಿವರೆಗೆ 2 ಸ್ಪಾಟ್ ನೋಡಿರ್ತೀರಾ. ಇದು ಬಂದು ನಮ್ಮ 3ನೇ ಸ್ಪಾಟ್. ಸೊ ಲೆಟ್ಸ್ ಮೂವ್ ಟು ದಿ ಮೇಘನಾ ಫುಡ್. ಚಿಕನ್ ಬಿರಿಯಾನಿ ಮೇಘನಾ ಸ್ಪೆಷಲ್ ಒನ್. ಓಕೆ, ಸೊ ಈಗ ಬಂದು ನಾವಿಲ್ಲಿ ಮೇಘನಾ ಸ್ಪೆಷಲ್ ಬಿರಿಯಾನಿ ಅದನ್ನ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಮೋಸ್ಟ್ಲಿ ಚಿಕನ್ ಬಿರಿಯಾನಿ ಬೋನ್ ಐತೆ ವಿತ್ತು ಲೈಕ್ ಬೋನ್ಲೆಸ್ ಐತೆ. ನೀನು ಯಾವಾಗಾರ ಟ್ರೈ ಮಾಡಿದ್ಯಾ ಮಚ್ಚ ಮೇಘನಲ್ಲಿ? ನಾನು ಇಲ್ಲಿ ರಿವ್ಯೂಸ್ ಓದ್ತಿದ್ದಾಗ ನನಗೆ ಇಲ್ಲಿ ಲೈಕ್ ಬಂದು 1 ಸ್ಟಾರ್ ರೇಟಿಂಗ್ ಇತ್ತಲ್ಲ, ಲೈಕ್ ಸಮ್ ಆಫ್ ಲೈಕ್ ಬಿರಿಯಾನಿ ಡ್ರೈ ಆಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದು ಹೇಗಿರುತ್ತೆ ಅಂತ ಇಲ್ಲಿ ನಾವು ನೋಡೋಣ ಅಂತೆ. ಅದೇ ಡ್ರೈ ಆಗಿದೆಯಾ ಅಥವಾ ಜ್ಯೂಸಿ ಹೇಗಿದೆಯಾ ಅಂತ ನೋಡೋಣ. ಹಂಗೆ ಬರ್ತದೆ. ಮೇನ್ ಉದ್ದೇಶ ಬಂದು 5 ಸ್ಟಾರ್ ರೇಟೆಡ್ ರೆಸ್ಟೋರೆಂಟು. ಸೊ ಅಲ್ಲಿನ ಬಿರಿಯಾನಿ ಹೇಗಿರುತ್ತೆ, ಸೊ ಅದನ್ನ ಕವರ್ ಮಾಡೋಣ ಅಂತಾನೆ. ಹೇಗಿರುತ್ತೆ ಬಿರಿಯಾನಿ ಅಲ್ಲಿ ಟೇಸ್ಟ್ ಎಲ್ಲ ಅಂತ. ಸೊ ಬರಲಿ ಮೇಘನಾ ಸ್ಪೆಷಲ್ ಒಂದು ಬಿರಿಯಾನಿ ಅನ್ನೋದು ಟ್ರೈ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಬಿರಿಯಾನಿ ಕಾಸ್ಟ್ ಬಂದು ಮಿನಿಮಮ್ ಸಿಂಪಲ್ ಆಗಿ ಒಂದು ಚಿಕನ್ ಬಿರಿಯಾನಿ ತೊಗೋಬೇಕಂದ್ರೆ 350. ಆ್ಯಂಡ್ ಮೇಘನಾ ಸ್ಪೆಷಲ್ ಬಿರಿಯಾನಿ ಬಂದು 370. ಅದರಲ್ಲೂ ಬೋನ್ಲೆಸ್ ಅಂತ ಕಾನ್ಸೆಪ್ಟ್ ಇದೆ. ತಗೊಂಡಿರೋದು ಬಂದು ಮೇಘನಾ ಸ್ಪೆಷಲ್ ಚಿಕನ್ ಬಿರಿಯಾನಿ. ಸೊ ಪೋರ್ಷನ್ ಆಫ್ ಬೋನ್ಲೆಸ್ ಚಿಕನ್ ಬರ್ತದೆ, ಜೊತೆಗೆ ಇದರ ಸ್ಪೆಷಲ್ ರೈಸ್ ಮಚ್ಚ. ಇದಕ್ಕೆ ಭಾಳ ಹೆಸರೈತೆ, ಭಾರಿ ಬಿಸಿ ಐತೆ. ಹಾಂ ಸೂಪರ್. ಬೆಳಗ್ಗೆಯಿಂದ 2 ಜಾಗಕ್ಕೆ ಹೋದ್ವಿ. ಅಲ್ಲೆಲ್ಲ ಒಂದು ಆ ಬಿರಿಯಾನಿ ತಿನ್ನೋ ಟೈಮಲ್ಲಿ ಒಂದು ರಿಯಾಕ್ಷನ್ ಬಂದಿಲ್ಲ. ಬಟ್ ಇವಾಗ ಒಂಥರ ಬಾಸ್ಮತಿ ಲಾಂಗ್ ಗ್ರೈನ್ ರೈನ್ಸು ನನಗನ್ಸಂಗೆ ಪರ್ಫೆಕ್ಟ್ ಆಗಿದೆ. ಸೊ ಪರ್ಫೆಕ್ಟ್ ಟೆಕ್ಸ್ಚರ್ ವಿತ್ ಆ ಒಂದು ಮೇಲೆ ಫ್ರೈಡ್ ಆನಿಯನ್ಸಿಂದ ಹಿಡಿದು ಆ್ಯಂಡ್ ಕಂಪ್ಲೀಟ್ ಆ ಒಂದು ಬೋನ್ಲೆಸ್ ಆ ಒಂದು ಚಿಕನ್ ಪೀಸಸ್. ಅದನ್ನು ಹೈದ್ರಾಬಾದಲ್ಲಿ ಫ್ರೈ ಪೀಸ್ ಚಿಕನ್ ಬಿರಿಯಾನಿ ಅಂತಾರೆ. ಅಂದರೆ ಏನು ಹೇಳು, ಬರೀ ಬಿರಿಯಾನಿ ಪೋರ್ಷನ್ ಸೇಮ್ ಇರುತ್ತೆ ಎಲ್ಲದಕ್ಕೂ, ಮೇಲೆ ಹಾಕೋ ಟಾಪಿಂಗ್ಸು ಡಿಫ್ರೆಂಟ್ ಇರುತ್ತೆ. ಒಂದೊಂದಿಗೆ ಚಿಕನ್ ಸ್ಟಾರ್ಟರ್ ಲಾಲಿಪಾಪ್ ಹಾಕ್ತಾರೆ, ಒಂದೊಂದಕ್ಕೆ ಒಂದೊಂದು ಥರ ಹಾಕ್ತಾರೆ. ಇದಕ್ಕೆ ಒಂದು ರೀತಿ ಡಿಫ್ರೆಂಟ್ ಆಗೈತೆ. ನನಗೆ ಚಿಕನ್ ಪೀಸು ಸಹ ನೋಡ್ಕೊತೀರಾ, ಸಖತ್ತಾಗಿ ಬೆಂದಿದೆ. ಎಲ್ಲೋದ್ರೂ ರೈತ ಶೇರ್ವಾ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ರೈತನ ಬಿಡಬಾರ್ದು ಮುಂಚೆ. ರೈತ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದೆ ತಿಕ್ಕಾಗಿರುತ್ತಂತ, ತುಂಬ ತೆಲುಗು ಕನ್ಸಿಸ್ಟೆನ್ಸಿ ಎಲ್ಲ ಇದೆ. ರೈತ ಇಸ್ ಓಕೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಇಲ್ಲ. ಶೇರ್ವಾ ನೋಡ್ಕೊಳ್ಳೋಣ. ನನಗೆ ಇಲ್ಲಿ ಬಿರಿಯಾನಿ ರೇಟ್ ಶುರುವಾಗದೆ 350. ಸೊ ನಿಮಗೆ ನಾನು ಅಫೋರ್ಡಬಲ್ ತೋರಿಸ್ಕೊಟ್ಟೆ ಸ್ಟಾರ್ಟಿಂಗಲ್ಲಿ 110 ರೂಪಾಯಿಗೆ. ಆ ಜಾಗನ ಲೈಕ್ ನನಗೆ ರೆಕಮೆಂಡ್ ಮಾಡಿದ್ದು ಈ ನನ್ನ ಮಗನೇ. ಆ್ಯಂಡ್ ಈಗ ಈ ಜಾಗನ ರೆಕಮೆಂಡ್ ಮಾಡಿದ್ದು ಈ ನನ್ನ ಮಗನೇ. ಮಿರ್ಚಿ ಕಾ ಸಾಲಂ ಶೇರ್ವಾ ಇಸ್ ಮಸ್ಟ್ ಟು ಟ್ರೈ. ಇಲ್ಲಿ ಬಂದರೆ ವಿತ್ ಬಿರಿಯಾನಿ. ವೆಯ್ಟ್ ಮಾಡೋದು ಸ್ವಲ್ಪ ಟೈಮ್ ತಗೊಳ್ಳೋದು. ಏನಂತೀಯ? ಹ್ಯಾವ್ ಟು ವೈಟ್ ಮೋರ್ ದೆನ್ 10 ನಿಮಿಷ ವೆಯ್ಟ್ ಮಾಡಬೇಕು. ಈ ಬಿರಿಯಾನಿಗೆ ನಾನು ಕೊಡೋ ರೇಟಿಂಗ್ ಬಂದು ಔಟ್ ಆಫ್ 5. ಈ ಕಡೆನಲ್ಲ ಆ ಕಡೆನಲ್ಲ 4.3. ನೀನು ಮಚ್ಚ? ನಂದು ಸೇಮ್. ಸೊ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಒಂದು ಕೈಂಡ್ ಆಫ್ ಬಿರಿಯಾನಿ, ದಿಸ್ ಇಸ್ ಪರ್ಫೆಕ್ಟ್. ಆ್ಯಂಡ್ ಇದನ್ನು ಆ್ಯಕ್ಚುಯಲ್ ಹೈದರಾಬಾದಿ ಬಿರಿಯಾನಿ ಅಂತ ನಾನು ಕರೆಯಲ್ಲ. ಬಿಕಾಸ್ ಇದು ಮೇಘನಾಸ್ ಬಿರಿಯಾನಿ. ಹೈದರಾಬಾದ್ ಬಿರಿಯಾನಿ ಅಂತ ಬಂದರೆ ನೀವು ಅದರ ಕಂಪ್ಲೀಟ್ ಟೇಸ್ಟ್ ನಾನು ಟೇಸ್ಟ್ ಮಾಡಿದ್ದೀನಿ ಹೈದರಾಬಾದಲ್ಲಿ. ಸೊ ಅದನ್ನು ನಿನಗೆ ಅದರ ಒಂದು ಫೀಲ್ ಗೊತ್ತು ಹೇಗಿರುತ್ತೆ ಅನ್ನೋದು. ಆ ಫೀಲ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇಲ್ಲಿ ಬರಬೇಡಿ. ಇಲ್ಲಿನ ಸ್ಪೆಷಲ್ ಬಿರಿಯಾನಿ ಫೀಲ್ ಮಾಡಬೇಕಂತಂದರೆ ಯು ಕ್ಯಾನ್ ಕಮ್. ದಟ್ಸ್ ಇಟ್. ವಿಲ್ ಮೂವ್ ಆನ್ ಟು ಫೈನಲ್ ಸ್ಪಾಟ್ ಇನ್ ನಮ್ಮ ಈ ಒಂದು ವಿಡಿಯೋಲ್ಲಿ ನಾವು ಬಂದಿರೋ ಜಾಗ ಬಂದು ಶಿವಾಜಿ ಮಿಲ್ಟ್ರಿ ಹೋಟೆಲು. ಸೊ ಏನೋ ಮಾಡ್ತಿದ್ಯಾ? ಏಯ್ ಮಾತಾಡೋಲ್ಲ, ಏನೋ ಮಾಡ್ತಿದ್ಯಾ? 8 5 ಸ್ಟಾರ್ ಡೋನ್ ನಥಿಂಗ್. ನಿಮಗೆ ಏನಾರ ಪ್ರಮೋಷನ್ ಬೇಕಂದ್ರೆ ಕೇಳಿ, ಇವನ್ನೇ ಕಲ್ಸ್ಕೊಡ್ತೀನಿ. ಸೊ ಇಲ್ಲಿನ ಬಿರಿಯಾನಿ ಬಂದು ಭಾಳ ಫೇಮಸ್ ನಮ್ಮ ಇಡೀ ಬೆಂಗಳೂರಲ್ಲೇ. ಏನು ಮಚ್ಚ? ಬ್ರೋ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತ 2 ಸರ್ವ್ ಮಾಡ್ತಾರಲ್ಲ, ಅದೇ ತಾನೇ ಕರೆಕ್ಟಾ? ಎಸ್ ಬ್ರೋ, ನಾಟಿ. ಕರ್ಕೊ ಬಂದಿರೋದು ಇವನೇ. 5 ಜಾಗ ಹೇಳ್ತೇನೆ ಅಂತ ಬರೀ 4 ಜಾಗ ಹೇಳೋನು. ಇಂಟ್ರೋಲ್ ನಾನು 4 ರಿಂದ 5 ಜಾಗ ಅಂದಿರ್ತೀನಿ. ಬ್ರೋ ಇಲ್ಲ ಬ್ರೋ 4 ಜಾಗ ಬ್ರೋ, ಅವಾಗ ಸುಮ್ಮನೆ ಹೇಳಿದ್ದು ನಿಮಗೆ ಅಂತ. ಸೊ 4 ಜಾಗ ಫೈನಲ್ ಸ್ಪಾಟ್ ಇದು. ಸೊ ಫೈನಲ್ ಸ್ಪಾಟಲ್ಲಿ ನೋಡೋಣ ಬಿರಿಯಾನಿ ಹೇಗಿರುತ್ತೆ ಎತ್ತ ಅಂತ. ಆ್ಯಂಡ್ ಇದರ ರಿವ್ಯೂಸ್ ಬಗ್ಗೆ ಬರೋಣ ಬನ್ನಿ. ಫಸ್ಟ್ ರಿವ್ಯೂ ವಿಲ್ ಬಿ ಬೆಸ್ಟ್ ರಿವ್ಯೂ ನೋಡೋಣ. ದೇರ್ ಮಟನ್ ಬಿರಿಯಾನಿ ಇಸ್ ಡೆಲಿಷಿಯಸ್. ಆಲ್ಸೋ ಟ್ರೈ ದರ್ ಮಟನ್ ಪೆಪ್ಪರ್ ಡ್ರೈ ಅಂತ. ದಿಸ್ ಬಿರಿಯಾನಿ ಈಸಿಲಿ ರ್ಯಾಂಕ್ಸ್ ಆಸ್ ಮೈ ಟಾಪ್ ಚಾಯ್ಸ್ ಇನ್ ಬೆಂಗಳೂರು. ಓಕೆ. ಆಮೇಲೆ ವಿನಯ್ ಅಂತ ಒಬ್ರು
ಕಮೆಂಟ್ ಹಾಕೋರೆ, ಫುಡ್ ದಿ ಬೆಸ್ಟ್ ಬಿರಿಯಾನಿ ಐ ಹ್ಯಾಡ್ ಸೋ ಫಾರ್. ಅವ್ರ ಲೈಫಲ್ಲೇ ಬೆಸ್ಟ್ ಬಿರಿಯಾನಿ ತಿಂದವ್ರಂತೆ ಇದನ್ನ ಇಲ್ಲೇ ಬಿರಿಯಾನಿ. ಈ ಜಾಗದಲ್ಲೇ. ಅದಾದಮೇಲೆ ಇನ್ನೊಂದು ಕಮೆಂಟ್ ನೋಡಿದೆಯಪ್ಪ, ಪ್ಲೇಸ್ ಈಸ್ ಕ್ವೈಟ್ ಡಿಸ್ಆರ್ಗನೈಸ್ಡ್. ಅದೇನೋ ನಾನು ಮೇಲೆ ಹೋಗಿ ನೋಡಿದೆ, ಅದೇನೋ ಕರೆಕ್ಟ್. ಇಲ್ಲಿ ಮದುವೆ ಮದುವೆ ಟೈಮಲ್ಲಿ ಪಂದಿ ಮುಂದೆ ಹೋಗಿ ನಿಂತ್ಕೊಂತೀವಿ ನೋಡು, ಪಂದಿಗೆ ಮುಂದೆ ಇರಬೇಕಂತಾರಲ್ಲ, ಆ ಥರ ಒಬ್ರು ಹಿಂದೆ ನಿಂತ್ಕೋಬೇಕು. ಅದೊಂದು ರೀತಿ ಕ್ವೈಟ್ ಆಕ್ವರ್ಡ್ ಅನಿಸ್ತು ನನಗೆ ಅಲ್ವಾ. ಹಂಗರು ಅವ್ರು ಆರಾಮಾಗಿ ತಿಂತಿರ್ತಾರೆ, ಏನೋ ಸವಿತಾ ಮಟನ್ ಡ್ರೈ ಪೆಪ್ಪರ್ ಡ್ರೈ ಅದು ಇನ್ನೊಂದು ತಿಂತಿರ್ತಾರೆ. ಆ ಟೈಮಲ್ಲಿ ಹೋಗಿ ನಾನು ನಿಂತ್ಕೊಳ್ಳೋದು ಒಂಥರ ಅನ್ಸಲ್ವಾ ನಿನಗೆ? ಅವ್ರ ಹಿಂದೆನೇ ಗುರಾಯಿಸ್ಕೊಂಡೆ ಮಟನ್ ಮಚ್ಚ ಚಿಕನ್ ಅಂತ ಹಂಗೆ ಗುರಾಯಿಸ್ಕೊಂಡು ನಾವು ಹೋಗಂದ್ರೆ ಹೆಂಗೆ ಬ್ರೋ. ಆಮೇಲೆ ದ ಫುಡ್ ಟುಕ್ ಟೂ ಲಾಂಗ್ ಟು ಅರೈವ್, ವೇಸ್ಟೇಜ್ ಆಫ್ ಮನಿ, ವಿ ಕ್ಯಾನ್ ಗೆಟ್ ಬೆಟರ್ ಫುಡ್ ಇನ್ ಅದರ್ ಹೋಟೆಲ್ಸ್ ಆಫ್ಟರ್ ವೇಟಿಂಗ್ ಫಾರ್ ಅರ್ಧ ಗಂಟೆ. ಓಕೆ, ನಾವು ಎಷ್ಟು ಗಂಟೆ ಕಾಯಬೇಕು ಗೊತ್ತಿಲ್ಲ. ಇಲ್ಲ ಮೋಸ್ಟ್ ಆಫ್ ದಿ ಕಮೆಂಟ್ ಬಂದು ಲೈಕ್ ವೇಟಿಂಗ್ ಟೈಮ್ ಇಸ್ ಟೂ ಲಾಂಗ್ ಅಂತಲೇ ಹಾಕೋರೆ. ಆ್ಯಂಡ್ ಹಿಂದೆ ಕಾರ್ ಗುದ್ಬಿಡುತ್ತೆ ಮಚ್ಚ. ಆಮೇಲೆ ಶಿವಾಜಿ ಮಿಲಿಟರಿ ಹೋಟೆಲ್ ಅಲ್ಲ, ಡೈರೆಕ್ಟಾಗಿ ಶಿವಾಜಿ ಹಾಸ್ಪಿಟಲ್ ಬನಶಂಕರಿ ಸರ್ಕಲ್ ಹತ್ರನೇ ಟುವರ್ಡ್ಸ್ ನೀವು ಲೆಫ್ಟಲ್ಲಿ ಒಂದು ಸರ್ವಿಸ್ ರೋಡ್ ಹೋಗುತ್ತೆ, ಒಳಗಡೆ ಬಂದುಬಿಟ್ರೆ ಈಸಿಯಾಗಿ ಯು ಕ್ಯಾನ್ ಸ್ಪಾಟ್ ಶಿವಾಜಿ ಮಿಲಿಟರಿ ಹೋಟೆಲು. ಈಗ ಡೈರೆಕ್ಟಾಗಿ ಮೇಲೆ ಹೋಗಿ ಅಲ್ಲಿನ ಆ್ಯಂಬಿಯನ್ಸ್ ಜೊತೆಗೆ ಫುಡ್ಡನ್ನು ಟ್ರೈ ಮಾಡೋಣ. ಸೊ ಬೆಸ್ಟ್ ಆಗಿರುತ್ತಾ ವರ್ಸ್ಟ್ ಆಗಿರುತ್ತಾ ವಿಲ್ ಸಿ. ಆ್ಯಂಡ್ ದಿ ಕ್ರೌಡ್ ಈಸ್ ಲೈಕ್ ಹಂಗೆ ತುಂಬ ಇತ್ತು ಒಳಗಡೆ. ಆ್ಯಂಡ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಜಾಗನೇ ಕ್ಲೋಸ್ ಮಾಡಿಬಿಡ್ತಾರೆ. ಬನ್ನಿ ಸರ್, ಏನೇನಿದೆ ಸರ್? ಒಂದು ಸಿಂಗಲ್ ಮಟನ್ ಬಿರಿಯಾನಿ ಕೊಡಿ. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರೋಂಥ ಒಂದು ಜಾಗ, ಲೈಕ್ ನಾವು ಇಲ್ಲಿ ಸಿಂಗಲ್ ಸಪ್ರೇಟ್ ವಿಡಿಯೋ ಅಂತ ಮಾಡಿಲ್ಲ. ಮಟನ್ ಬಿರಿಯಾನಿ ಸಮ್ ಪೋರ್ಷನ್ ಹಾಕ್ಕೊಂಡು ಹಾಗೆ ಒಂದು ಪೀಸ್. ಫಸ್ಟ್ ಟೈಮ್ ನಾನು ನೋಡ್ತಿರೋದು ಬಿರಿಯಾನಿ ರೈಸಲ್ಲಿ ಬಟಾಣಿ ಹಾಕೋವ್ರೆ ಅಲ್ವಾ. ಈ ಥರ ನಾನು ಎಲ್ಲೂ ಟ್ರೈ ಮಾಡಿಲ್ಲ, ಬಟಾಣಿ ಹಾಕೋರು ಇದರಲ್ಲಿ. ಇಬ್ಬರು ರಿಯಾಕ್ಷನಲ್ಲೇ ಫೈನ್ ಮಾಡಿರ್ಬೇಕು ಹೆಂಗಿರುತ್ತೆ ಅಂತ. ನನ್ನ ಮಟನ್ ಪೀಸು ಒಂದು ರೀತಿ ಹಾಡಾಗಿ ಅನಿಸ್ತೈತೆ. ಪರ್ಫೆಕ್ಟಾಗಿ ಬೆಂದಿಲ್ಲ, ಬಟ್ ಲೈಟಾಗಿ ನೀವು ಜಾಸ್ತಿ ಆಗಿಬೇಕು, ಲೈಟ್ ಅಂತ ಅಂದ್ಕೊಡೋಕ್ಕಾಗಲ್ಲ. ಇದೇನೋ ಕೊಟ್ಟರೆ ಟ್ರೈ ಮಾಡಿ. ಇದಕ್ಕೆ ಕಮೆಂಟ್ಸ್ ಅನ್ನೋದು ಬೇಜಾನಿತ್ತು, ತುಂಬ ಜಾಸ್ತಿ ಕಮೆಂಟ್ಸ್ ಅನ್ನೋ ಇದ್ರಿಗಿತ್ತು. ಹೆಂಗೆ ಅನಿಸ್ತೈತೆ ನಿನಗೆ? ಆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಆ ಎಕ್ಸ್ಪೆಕ್ಟೇಷನ್ ನನಗಿಲ್ಲಿ ಸ್ಯಾಟಿಸ್ಫೈ ಮಾಡಿಲ್ಲ ಒಂದೇ ಮಾತಲ್ಲಿ. ಲೈಟಾಗಿ ಸ್ಪೈಸಿ ಐತೆ. ಮೋಸ್ಟ್ಲಿ ಚಿಕನ್ ಬಿರಿಯಾನಿನ ಮೋಸ್ಟ್ಲಿ ಚೆನ್ನಾಗಿರ್ಬೋದು ಏನೋ ಗೊತ್ತಿಲ್ಲ, ಬಟ್ ಮಟನ್ ಬಿರಿಯಾನಿಯಲ್ಲಿ ನನ್ನ ಪ್ರಕಾರ ಪೀಸ್ ಒಂಚೂರು ಬೆಂದಿರಬೇಕು ಅಷ್ಟೇ. ಎಲ್ಲಿ ಬ್ರೋ ಅದು? ಏನು ಏನಿಲ್ಲ, ಅವನಿಗೆ ಕಣ್ಣು ಕಾಣಿಸ್ತಿಲ್ಲ. ಏನು ಹಾಕೊಂಡು ಬಿರಿಯಾನಿ ಕಲರು ಗ್ರೀನ್ ಕಲರು, ಈ ನನ್ನ ಮಗನಿಗೆ ಬ್ಲೂ ಕಲರ್ ಕಾಣಿಸ್ತೈತೆ. ನನಗೇನು ಇಷ್ಟ ಆಗಿಲ್ಲ ಅಂದರು ಮಚ್ಚ, ರೈತ ಇಷ್ಟ ಆಯಿತು ಅಲ್ವಾ. ಜೊತೆಗೆ ಶೇರ್ವಾನು ಕೊಟ್ಟವ್ರೆ. ಸೊ ಶೇರ್ವಾನು ಲೈಟಿಗೆ ಹಾಕ್ಕೊಂಡು ಅದರ ಟೇಸ್ಟಿಗೆ ನಾನು ತಂದು ನೋಡ್ಕೊತೀನಿ. ಮಚ್ಚ ನಿಂಗೆ ಶೇರ್ವ ಅಂತೀನಿ. ಮಚ್ಚ ನಾನು ಇಲ್ಲೇ ಎತ್ಕೊತೀನಿ. ಹೆಂಗಿತ್ತು ಶೇರ್ವ ಚೆನ್ನಾಗೈತೆ. ಕುಡಿ, ಇದು ತಗೊಳ್ಳೋ ಹಾಕೊಳ್ಳಿ ಇನ್ನು ಸಾಕು. ಫಾರ್ ದಿಸ್ ಸ್ಪಾಟ್ ನನ್ನ ರಿವ್ಯೂ ಬಂದು ಔಟ್ ಆಫ್ 5 ಬಂದು 3.5 ವಿತೌಟ್ ಎನಿ ಹೆಸಿಟೇಷನ್. ಇದು ಅಂಡರ್ ರೇಟೆಡ್ಗಿಂತನೂ ಓವರ್ ರೇಟೆಡ್ ಅನ್ಬೋದು ಅಲ್ವಾ. ನಂದು ಬಂದು 3.2 ಬ್ರೋ. 3.2ನಾ? ಪರವಾಗಿಲ್ಲ, ಫಸ್ಟ್ ಟೈಮ್ ನನಗಿಂತ ಕಡಿಮೆ ಬಂದ್ವಿ, ತಿಂದ್ವಿ, ಏನು ಅನಿಸಿಲ್ಲ. ನಿಜ ಮನೆಗೆ ಹೋಯ್ತಿದ್ದೀನಿ. ಬಂದ್ವಿ, ತಿಂದ್ವಿ, ಏನು ಅನಿಸಿಲ್ಲ, ಅದು ನಿಜಾನೇ. ಲಿಟ್ರಲಿ ಬಂದು 300 ರೂಪಾಯಿ ಅದು ಆ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ 300 ರೂಪಾಯಿ. ಮೋಸ್ಟ್ಲಿ ಚಿಕನ್ ಬಿರಿಯಾನಿ 250, ಅದು 300 ರೂಪಾಯಿ. ನನಗೆ ಕರೆಕ್ಟ್ ಆಗಿದ್ರೆ ಪ್ರೈಸ್ ನಾನು ನೋಡಿಲ್ಲ, ಹಾಕಿರ್ತೀನಿ ಬೇಕಾದ್ರೆ ನೋಡಿ. ನನಗೇನಂತಂದರೆ ತಿಂದಿದ್ದು ಕೊಟ್ಟಿರೋ ಕಾಸಿಗೆ ವರ್ತ ಅಂತ ಕೇಳಿದ್ರೆ ಖಂಡಿತ ನಾನು ಇಲ್ಲ ಅಂತೀನಿ. ಬಿರಿಯಾನಿಯಲ್ಲಿ ಬಟಾಣಿ ಹಾಕೋದು ಇವರ ಟ್ರೆಡಿಷನ್ ಇರ್ಬೋದು ಮೇಕಿಂಗಲ್ಲಿ, ಬಟ್ ನನಗೆ ಬಂದು ನಾನು ಟೇಸ್ಟ್ ಕೊಡಬೇಕಲ್ಲ, ಪಂಚ್ ಆಫ್ ಟೇಸ್ಟ್ ಇದ್ದಿಲ್ಲ. ಆಮೇಲೆ ರೈಸ್ ಬಂದು ಓವರ್ ಕುಡ್ ಆಗಿತ್ತು ನನ್ನ ಪ್ರಕಾರ. ಲೈಕ್ ಈ ಜಾಗಕ್ಕೆ ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರಾ, ಲೈಕ್ ಅದು ತುಂಬ ಓವರ್ ರೇಟೆಡ್ ಅಂತ. ಸೊ ದಟ್ಸ್ ವಾಟ್ ಐ ಫೀಲ್ ಇಟ್ ಈಸ್ ಲೈಕ್ ರಿಯಲಿ ಅದೇ ಅಂತ ನನಗೆ ಅನಿಸ್ತೈತೆ. ಸೊ ಐ ಹೋಪ್ ನೀವು ಇಲ್ಲಿ ಖಂಡಿತ ಬಂದು ಟೇಸ್ಟ್ ಮಾಡಿದ್ಮೇಲೆ ನಿಮಗೆ ಚೆನ್ನಾಗಿ ಅನಿಸಿರ್ಬೋದು ಅವತ್ತಿನ ದಿವಸ ನಿಮ್ಮ ಟೇಸ್ಟ್ ಬಡ್ಸ್ ತಕ್ಕಂಗೆ. ಬಟ್ ನನಗೆ ನಾನು ಇವತ್ತು ಬಂದಿದ್ದೀನಲ್ಲ, ನನಗೆ ಹಂಗೆ ಅನಿಸ್ತು. ನೀವು ಹಂಗೆ ಅನಿಸ್ತನಾ? ಸೇಮ್ ಬ್ರೋ.
ಓಕೆ, ಅವನಿಗೆ ಹಂಗೆ ಅನಿಸ್ತು. ಸೊ ದಟ್ಸ್ ವಾಟ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಪಾರ್ಟ್ ಆಫ್ ಸೀರೀಸ್ ನಿಮಗೆ ಇಷ್ಟ ಆಗಿದ್ರೆ ಹೇಳಿ, ಇದರ ಪಾರ್ಟ್ 2 ಮಾಡೋಣ. ಸೊ ಇನ್ನೂ ಬೇಜಾನ್ ಲೊಕ್ಯಾಲಿಟೀಸ್ ಇದೆ ನಮ್ಮ ಬೆಂಗಳೂರಲ್ಲಿ ಬಿರಿಯಾನಿಗೆ ಅಂತ, ಬಟ್ ಸೆಲೆಕ್ಟೆಡ್ ಆಗಿ ಇನ್ನೊಂದು 5 ಜಾಗ ಅಂತೇಳಿ ಬರೀ 4 ಜಾಗ ಕೊಟ್ಟ. ಕೊಟ್ಟೆ ಆ ಜಾಗ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಇನ್ನೊಂದು 8 ಹೋಗಿ ಬಂದ್ಬಿಡೋಣ. ಸೊ ಪಾರ್ಟ್ 2 ಇದ್ರೆ ಹೇಳಿ, ಖಂಡಿತ ಮಾಡೋಣ. ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ನಿಮಗೆ ಗೊತ್ತು, ಏನು ಮಾಡಬೇಕಾ? ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಳ್ಳಿ, ಬರುತ್ತೆ. Until then, bye from Shar.